ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು. ಯಾರೆಲ್ಲ ಇನ್ನು ನನ್ನ ಕಾಮನ ಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ಜಾನಕಿ ರಾಮ ಕಥೆಯ ಮುಂದುವರೆದ ಸಂಚಿಕೆ. ಅಂದು ರಾತ್ರಿ ಕಣ್ಣು ಮುಚ್ಚಿ ಮಲಗಿದವನಿಗೆ ಜಾನಕಿಯೇ ಕಣ್ಣ ಮುಂದೆ ಬರುತ್ತಿದ್ದಳು. ಎಷ್ಟೊತ್ತಿಗೆ ಬೆಳಕಾಗುವುದು ಎಂದು ಕಾಯುತ್ತಿದ್ದವನು ಬೆಳಗ್ಗೆ 5 ಗಂಟೆಗೆ ಎದ್ದು ಸ್ನಾನ ಮುಗಿಸಿ ನಮಾಜಿಗೆ ಹೋಗಿ ಬಂದು ಮನೆಯಲ್ಲಿ ಇರಲಾಗದೆ ತಿಂಡಿಯನ್ನು ತಿನ್ನದೆ ಹಾಸ್ಪಿಟಲ್ ಬಳಿ ಬಂದಿದ್ದನು. ಹಾಸ್ಪಿಟಲ್ ಮುಂದೆ ನಿಂತವನು ಒಳ ಹೋಗುವುದೋ ಬೇಡವೋ ಎಂಬ ಅಂಜಿಕೆಯಲ್ಲಿಯೇ ಒಳ ಹೋಗಿದ್ದನು. ಅಲ್ಲಿ ಜಾನಕಿಗೋಸ್ಕರ ಇಡೀ ಹಾಸ್ಪಿಟಲ್ ಹುಡುಕಿದರೂ ಅವಳ ಸುಳಿವು ಸಿಗಲಿಲ್ಲ. ಇವಳು ಇವತ್ತು ಕೂಡ ಹಾಸ್ಪಿಟಲ್ಗೆ ಬಂದಿಲ್ಲ ಅನಿಸುತ್ತದೆ. ಯಾರನ್ನಾದ್ರೂ ಕೇಳೋಣ ಎಂದರೆ ಯಾರನ್ನು ಕೇಳುವುದು? ನಿನ್ನೆ ಸಿಕ್ಕಿದ ಹುಡುಗಿ ಇದ್ದಿದ್ದರೆ ಕೇಳಬಹುದಿತ್ತು. ಆ ಹುಡುಗಿ ಕೂಡ ಕಾಣಿಸುತ್ತಿಲ್ಲ. ಬೇರೆ ಯಾರನ್ನಾದ್ರೂ ಕೇಳೋಣ ಅಂದ್ರೆ ಯಾಕೋ ಮನಸ್ಸು ಬರುತ್ತಿಲ್ಲ. ನಾನು ಹೀಗೆ ಎಲ್ಲರ ಬಳಿ ಜಾನಕಿಯ ಬಗ್ಗೆ ಕೇಳುತ್ತಿದ್ದರೆ ಅವಳ ಬಗ್ಗೆ ತಪ್ಪು ತಿಳಿಯುತ್ತಾರೆ ಅಷ್ಟೆ. ನಿನ್ನೆ ಜಾನಕಿ ಬಂದಿಲ್ಲ ಎಂದು ಹೇಳಲು ಆ ಹುಡುಗಿ ಅದೆಷ್ಟು ಪ್ರಶ್ನೆ ಕೇಳಿದಳು ಎಂದುಕೊಂಡವನು ಬೇಡ, ಬೇರೆ ಯಾರನ್ನೂ ಕೇಳುವುದು ಬೇಡ ಎಂದು ಹೇಳಿಕೊಳ್ಳುತ್ತಲೇ ಮತ್ತೊಮ್ಮೆ ಇಡೀ ಹಾಸ್ಪಿಟಲ್ ಹುಡುಕಿ ಬಂದಿದ್ದನು. ಬಂದ ದಾರಿಗೆ ಸುಂಕ ಇಲ್ಲ ಎಂದು ಮನೆಗೆ ಹೋಗ್ಬೇಕು ಎಂದು ಹಾಸ್ಪಿಟಲ್ ಇಂದ ಹೊರಬಂದವನಿಗೆ ಹೆಗಲಿಗೊಂದು ಬ್ಯಾಗು ತೂಕು ಹಾಕಿ ಅದನ್ನು ಬಿಗಿಯಾಗಿ ಹಿಡಿದು ತಡ ಆಗಿದೆ ಎನ್ನುವ ಧಾವಂತದಲ್ಲಿ ದಾಪುಗಾಲು ಹಾಕುತ್ತಾ ಬರುತ್ತಿದ್ದವಳನ್ನು ನೋಡಿ ಅವನಿಗರಿವಿಲ್ಲದೆ ತುಟಿಯರಳಿದವು. ಅದೇ ವೇಗದಲ್ಲಿ ಒಳ ಬಂದವಳಿಗೆ ಅಡ್ಡಲಾಗಿ ನಿಂತವನು ಹಾಯ್ ಸಿಸ್ಟರ್ ಎಂದನು. ತಲೆ ಎತ್ತಿ ರೆಹಮಾನನನ್ನು ನೋಡಿದವಳಿಗೆ ಜಾನಕಿಯ ಇಂದಿನ ಪರಿಸ್ಥಿತಿಗೆ ಇವನೇ ಕಾರಣ ಎಂದು ಅವನ ಮೇಲೆ ಅಸಾಧ್ಯ ಕೋಪಗೊಂಡು ಯಾರು ನೀವು ಎಂದಳು. ಅವಳ ಮಾತಿಗೆ ಹುಬ್ಬು ಬೆಸೆದವನು ನಾನ್ಯಾರು ಎಂದು ಗೊತ್ತಿಲ್ಲವಾ ಎಂದನು. ಸರ್, ಇದು ಹಾಸ್ಪಿಟಲ್. ಇಲ್ಲಿಗೆ ದಿನಕ್ಕೆ 100 ಜನ ಬರ್ತಾರೆ. ಎಲ್ಲರನ್ನೂ ನೆನಪಿಟ್ಟುಕೊಳ್ಳಲು ಆಗುವುದಿಲ್ಲ ಎಂದಳು ಅದೇ ಕೋಪದಲ್ಲಿ. ಆದ್ರೆ ಅವಳಿಗೆ ಆಗಲೇ ಒಳಗೊಳಗೆ ಭಯ ಶುರುವಾಗಿತ್ತು. ಎಲ್ಲಿ ಇವನು ಎಲ್ಲರೆದುರಿಗೆ ಕೂಗಾಡುತ್ತಾನೋ ಎನ್ನುವ ಭಯ ಮನದಲ್ಲಿ ಮೂಡಿತು. ನಾನು ಯಾರು ಎಂದು ನಿಮಗೆ ಚೆನ್ನಾಗಿ ಗೊತ್ತು. ನೀವು ಯಾಕೆ ಸುಳ್ಳು ಹೇಳ್ತಿದ್ದೀರಾ ಎಂದು ನನಗೆ ಗೊತ್ತಿಲ್ಲ. ಆದ್ರೆ ನಾನು ನಿಮ್ಮ ಬಳಿ ಜಾನಕಿ ವಿಷಯ ಮಾತನಾಡಲೇಬೇಕು ಎಂದನು. ನೋಡಿ, ನಾನು ಈಗ ತಾನೇ ಹಾಸ್ಪಿಟಲ್ಗೆ ಬಂದಿದ್ದೀನಿ. ನಿಮ್ಮ ಜೊತೆ ಮಾತನಾಡಲು ನನಗೆ ಸಮಯ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ ಎಂದಳು. ಪರವಾಗಿಲ್ಲ, ನಿಮಗೆ ಸಮಯವಾಗುವವರೆಗೂ ನಾನು ಇಲ್ಲಿಯೇ ಕಾಯುತ್ತೇನೆ ಸಿಸ್ಟರ್ ಎಂದವನ ಮಾತು ಕೇಳಿದವಳು ನನ್ನ ಕೆಲಸ ಮುಗಿಯುವುದು ಸಂಜೆಯಾಗುತ್ತದೆ ಎಂದಳು ಅದೇ ಕೋಪದಲ್ಲಿ. ಹೌದಾ, ಸರಿ, ನಾನು ಸಂಜೆಯ ತನಕ ಇಲ್ಲೇ ಕಾಯುತ್ತೇನೆ ಎಂದನು ಹಠ ಬಿಡದೆ. ಅವನ ಮಾತಿಗೆ ಹಣೆ ಬಡಿದುಕೊಂಡವಳು ಇವನು ನನ್ನನ್ನು ಇವತ್ತು ಬಿಡುವುದಿಲ್ಲ ಎಂದು ಯೋಚಿಸಿ ಅಲ್ಲೇ ಪಕ್ಕದಲ್ಲಿರುವ ಕ್ಯಾಂಟೀನ್ ಬಳಿ ಕುಳಿತಿರಿ, ಒಂದು ಅರ್ಧ ಗಂಟೆ ಬರ್ತೀನಿ ಎಂದು ಹೇಳಿ ಒಳಗೆ ಹೋಗಿದ್ದಳು. ಲಿನೇಟಾಳ ಮಾತಿಗೆ ಸರಿ ಎಂದು ತಲೆಯಲ್ಲಾಡಿಸಿ ಕ್ಯಾಂಟೀನ್ಗೆ ಬಂದು ಕುಳಿತನು. ಕ್ಯಾಂಟೀನ್ಗೆ ಹೋದವನು ಒಂದು ಕಪ್ ಟೀ ಕುಡಿದು ಕುಳಿತಿದ್ದನು. ಅಷ್ಟರಲ್ಲಿ ಹೇಳಿದ ಹಾಗೆ ಬಿಡುವು ಮಾಡಿಕೊಂಡು ಲಿನೇಟ್ ಅಲ್ಲಿಗೆ ಬಂದಿದ್ದಳು. ಬಂದವಳೆ ರೆಹಮಾನಿನ ಮುಂದಿದ್ದ ಕುರ್ಚಿಯನ್ನು ಎಳೆದು ಕುಳಿತಳು. ಲಿನೇಟ್ ಕುಳಿತುಕೊಳ್ಳುತ್ತಿದ್ದ ಹಾಗೆ ಕಾಫಿ ಕುಡಿಯುತ್ತೀರಾ ಎಂದನು. ಏನು ಬೇಕಾಗಿಲ್ಲ, ಬಂದ ವಿಷಯ ಹೇಳಿ ಎಂದಳು. ಲಿನೇಟ್ ಮುಖ ಗಂಟಿಕ್ಕಿದ್ದನ್ನು ನೋಡಿದವನಿಗೆ ಬೇಸರವಾದರೂ ಅದನ್ನು ತೋರುಗೊಡಲಿಲ್ಲ. ರೆಹಮಾನ್ ಎಂದಿಗೂ ಇಷ್ಟವಿಲ್ಲದವರ ಜೊತೆ ಮಾತನಾಡಿದವನಲ್ಲ. ಅವನನ್ನು ಯಾರು ಪ್ರೀತಿಯಿಂದ ಮಾತನಾಡಿಸುತ್ತಾರೋ ಇವನು ಕೂಡ ಅವರ ಬಳಿ ಅದೇ ಪ್ರೀತಿ ಅಭಿಮಾನದಿಂದ ಮಾತನಾಡುತ್ತಾನೆ. ಈಗ ಅಲ್ಲಿ ಲಿನೇಟಳ ನಿರ್ಲಕ್ಷ್ಯದ ನಡುವೆಯೂ ಮಾತನಾಡುವ ಅನಿವಾರ್ಯ ಅವನಿಗೆ. ಇವತ್ತು ಕೂಡ ಜಾನಕಿ ಯಾಕೆ ಹಾಸ್ಪಿಟಲ್ಗೆ ಬಂದಿಲ್ಲ ಎಂದು ಮೇಲುಧ್ವನಿಯಲ್ಲಿ ಕೇಳಿದನು. ಅವಳು ಇನ್ನು ಹಾಸ್ಪಿಟಲ್ಗೆ ಬರಲ್ಲ. ಅವಳಿಗೆ ಮದುವೆ ಗೊತ್ತಾಗಿದೆ. ಮುಂದಿನ ವಾರವೇ ಅವಳ ಮದುವೆ ಎಂದಳು. ಜಾನಕಿ ಲಿನೇಟಳಿಗೆ ಬೆಳಿಗ್ಗೆ ಕರೆ ಮಾಡಿ ತಾನು ಮದುವೆಗೆ ಒಪ್ಪಿಗೆ ನೀಡಿರುವ ವಿಚಾರ ಹೇಳಿದಳು. ಲಿನೇಟ್ ಮಾತು ಕೇಳಿದವನು ಲಿನೇಟಳ ವಾಟ್ ಎಂದು ಕೂಗುತ್ತಾ ಕುಳಿತಲ್ಲಿಂದ ಎದ್ದು ನಿಂತನು. ಯಾಕೆ ಹಾಗೆ ಕೂಗ್ತಿದ್ದೀರಾ ಮಿಸ್ಟರ್? ಅವಳ ಮದುವೆ ಇಷ್ಟು ಬೇಗ ನಡೆಯಲು ನೀವೇ ಕಾರಣ. ಅಷ್ಟಕ್ಕೂ ಮದುವೆ ಹುಡುಗ ಯಾರು ಗೊತ್ತಾ? ಅವಳಿಗಿಂತ 20 ವರ್ಷ ದೊಡ್ಡವನು ಎಂದವಳಿಗೆ ದುಃಖ ಒತ್ತರಿಸಿ ಬಂದಿತು. ಅವಳ ಮಾತು ಕೇಳಿ ಆಶ್ಚರ್ಯವಾಗಿ ಏನು ಹೇಳ್ತಿದ್ದೀರಾ ಸಿಸ್ಟರ್ ಎಂದನು. ಲಿನೇಟಾಳ ಕಣ್ಣಲ್ಲಿ ಆಗಲೇ ಕಣ್ಣೀರು ಇಳಿಯಲು ಶುರುವಾದವು. ಅವಳ ಅಳುವನ್ನು ನೋಡಿದವನಿಗೆ ಏನು ಮಾಡುವುದು ಎಂದು ತಿಳಿಯದೆ ತನ್ನ ಕಿಸೆಯಲ್ಲಿದ್ದ ಕರವಸ್ತ್ರ ತೆಗೆದು ಅವಳ ಮುಂದಿಡಿದನು. ಲೀನಾ ಏನೊಂದು ಮಾತನಾಡದೆ ಅವನಿಂದ ಕರವಸ್ತ್ರ ತೆಗೆದುಕೊಂಡು ಕಣ್ಣೀರು ಒರೆಸಿಕೊಂಡು ಕುರ್ಚಿಯ ಮೇಲೆ ಕುಳಿತಳು. ಅವಳು ಕುಳಿತ ಕ್ಷಣ ತಾನು ಕುಳಿತವನು ಜಾನಕಿಗೆ ಇದು ಮೊದಲ ಮದುವೆ ತಾನೆ ಎಂದನು ಅನುಮಾನದಲ್ಲಿ. ತನಗಿಂತ 20 ವರ್ಷ ದೊಡ್ಡವರನ್ನು
ಮದುವೆಯಾಗಲು ಅವಳಿಗೆ ಏನಾದ್ರೂ ಕೊರತೆ ಇದೆಯಾ ಎನ್ನುವ ಅನುಮಾನ ಅವನಿಗೆ. ರೆಹಮಾನನ ಮಾತಿಗೆ ಅಳುತ್ತಿದ್ದವಳು ನಗು ಬಂದಿತು. ನಿಮ್ಮ ಅನುಮಾನ ನನಗೆ ಗೊತ್ತಾಗುತ್ತದೆ. ಜೀವನದಲ್ಲಿ ಬರೀ ನೋವನ್ನು ಅನುಭವಿಸುತ್ತಿರುವವಳಿಗೆ ಅವಳ ಮನದಲ್ಲಿ ಪ್ರೀತಿ ಪ್ರೇಮ ಮದುವೆಗೆ ಜಾಗವೇ ಇಲ್ಲ. ಹುಟ್ಟಿದಾಗಿನಿಂದಲೇ ಹೆಣ್ಣೆಂದು ತಿರಸ್ಕೃತಗೊಂಡವಳು ಅವಳು. ಅಷ್ಟೇ ಅಲ್ಲ, ಅವಳ ಜಾತಕ ಸರಿಯಿಲ್ಲ, ಅವಳೊಬ್ಬಳು ಅಪಶಕುನ ಎಂದೇ ನೋಡುತ್ತಾ ಬಂದರು ಅವಳ ತಂದೆ. ತನ್ನ ಜಾತಿ ಮೇಲ್ಜಾತಿ, ಮಿಕ್ಕವರೆಲ್ಲ ಕೆಳಜಾತಿ ಎಂದು ಎಲ್ಲರಲ್ಲೂ ಭೇದ ಭಾವ ಮಾಡುತ್ತಾ ಅಲ್ಲಿ ಹೋಗ್ಬೇಡ, ಇಲ್ಲಿ ಹೋಗ್ಬೇಡ, ಅವರನ್ನು ಮಾತಾಡಿಸ್ಬೇಡ ಎನ್ನುವ ಹೇರಿಕೆಯನ್ನು ಅವಳ ಮೇಲೆ ಹೇರುತ್ತಾ ಬಂದರು. ಆದ್ರೆ ಅವಳು ತಂದೆಯ ವಿರುದ್ಧವೇ ಹೆಚ್ಚು ಹೊರಟಳು. ಹೀಗೆ ಅವಳ ತಂದೆಗೆ ಅವಳ ಮೇಲೆ ಕೋಪ ಹೆಚ್ಚುತ್ತಲೇ ಹೋಗಿತ್ತು. ಅವರು ನಿಂದಿಸಿ ಮಾತನಾಡುವುದನ್ನು ಬಿಡಲಿಲ್ಲ. ಇವಳು ಕೂಡ ಅವರ ತಪ್ಪನ್ನು ಎತ್ತಿ ತೋರಿಸುವುದನ್ನು ನಿಲ್ಲಿಸಲಿಲ್ಲ. ಅವರ ಮನೆಯಲ್ಲಿ ಪ್ರತಿದಿನ ಹೀಗೆ ನಡೆಯುತ್ತದೆ. ಮೊದಲೇ ಒಬ್ಬ ವಯಸ್ಕನನ್ನು ಮದುವೆ ಮಾಡಲು ನೋಡಿದ್ದರು. ಅಷ್ಟರಲ್ಲಿ ನಿನ್ನೆ ನಿಮ್ಮಿಂದ ದೇವಸ್ಥಾನದಲ್ಲಿ ಗಲಾಟೆ ಆಗಿದೆ. ಅವಳು ಕೂಡ ನಿಮ್ಮ ಪರ ಮಾತನಾಡಿದ್ದಾಳೆ. ಅವರ ತಂದೆ ಅದೇ ಕೋಪದಲ್ಲಿ ಮುಂದಿನ ವಾರವೇ ಮದುವೆ ಫಿಕ್ಸ್ ಮಾಡಿದ್ದಾರೆ. ಇನ್ನೊಂದು ಆಘಾತದ ವಿಷಯ ಎಂದರೆ, ಜಾನಕಿಯನ್ನು ಮದುವೆಯಾಗುವವನು ನಿನ್ನೆ ಜಾನಕಿಗೆ 5 ಲಕ್ಷ ವಧುದಕ್ಷಿಣೆ ಕೊಟ್ಟು ಹೋಗಿದ್ದಾನೆ. ಆ ವಿಷಯ ಜಾನಕಿಗೂ ನಿನ್ನೆಯೇ ತಿಳಿದಿರುವುದು. ವಿಪರ್ಯಾಸ ಎಂದರೆ ಜಾನಕಿ ಕೂಡ ನಿನ್ನೆ ಈ ಮದುವೆಗೆ ಒಪ್ಪಿದ್ದಾಳೆ ಎಂದು ಲಿನೇಟ್ ಹೇಳಿದ ತಕ್ಷಣ, ಇಷ್ಟೊಂದು ನೋವು ಪಟ್ಟರೂ ಆ ಮುದುಕನನ್ನು ಮದುವೆಯಾಗಲು ಒಪ್ಪಿಗೆ ಕೊಟ್ಟಿದ್ದಾಳಲ್ಲ, ಅವಳಿಗೇನು ತಲೆ ಕೆಟ್ಟಿದ್ಯಾ ಎಂದು ರೇಗಿದನು. ತನ್ನ ಕಣ್ಣೀರು ಒರೆಸಿಕೊಂಡವಳು ಆಶ್ಚರ್ಯದಲ್ಲಿ ರೆಹಮಾನನನ್ನು ನೋಡುತ್ತಾ, ನಾನು ಅದೇ ಮಾತು ಕೇಳಿದೆ, ಅದಕ್ಕೆ ನನ್ನ ಹಣೆ ಬರಹದಲ್ಲಿ ಇದ್ದ ಹಾಗೆ ಆಗುತ್ತೆ ಬಿಡು ಎಂದು ನನ್ನನ್ನೇ ಸುಮ್ಮನೆ ಮಾಡಿದಳು ಎಂದಳು. ಅವಳ ಮಾತು ಕೇಳಿದವನು ಅವಳಿಗೆ ಮರುನುಡಿಯದೆ ಅಲ್ಲಿಂದ ಎದ್ದು ಹೊರಡುವವನನ್ನು ತಡೆದವಳು, 4 ವರ್ಷದಿಂದ ಅವಳ ಗೆಳತಿಯಾಗಿ ನಾನು ಒಂದು ದಿನವೂ ಅವಳ ಮನೆಗೆ ಹೋಗಿಲ್ಲ. ಇನ್ನೊಮ್ಮೆ ನೀವು ಅಲ್ಲಿಗೆ ಹೋಗುವ ಪ್ರಯತ್ನ ಮಾಡಬೇಡಿ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದಳು. ಕಾರು ಚಾಲು ಮಾಡುತ್ತಿದ್ದವನ ಮನಸ್ಸು ಜಾನಕಿಯನ್ನು ನೆನೆದು ಮರುಗುತ್ತಿತ್ತು. ಅವಳ ಮದುವೆ ನಡೆಯಲು ನೀನೇ ಮೂಲ ಕಾರಣ ಎಂದು ಲಿನೇಟ್ ಹೇಳಿದ ಮಾತುಗಳೇ ಅವನ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಒಬ್ಬ ತಂದೆ ತನ್ನ ಮಗಳನ್ನು ಇಷ್ಟೊಂದು ದ್ವೇಷಿಸಲು ಹೇಗೆ ಸಾಧ್ಯ ಎಂದು ಯೋಚಿಸಿದವನಿಗೆ ಅವಳ ಮೇಲೆ ಅನುಕಂಪ ಹುಟ್ಟಿತು. ಅದೇ ಅನುಕಂಪ ಅವಳ ಮನಸ್ಸಿಗೆ ನೋವು ಮಾಡುವುದು ಎಂದು ಅವನಿಗೆ ತಿಳಿದಿಲ್ಲ. ಕಾರು ಓಡಿಸುತ್ತಿದ್ದವನು ರಸ್ತೆಯ ಬದಿಗೆ ಕಾರು ನಿಲ್ಲಿಸಿ ತನ್ನ ಫೋನ್ ತೆಗೆದು ನಯನಾಳಿಗೆ ಕರೆ ಮಾಡಿ ಲಿನೇಟ್ ಹೇಳಿದ ಅಷ್ಟೂ ವಿಷಯಗಳನ್ನು ಹೇಳಿದನು. ರೆಹಮಾನನ ಮಾತು ಕೇಳಿದವಳು, ಆ ತಂದೆ ಎನ್ನುವ ಮಹಾನುಭಾವನಿಗೆ ಮಗಳೆಂದರೆ ಅಷ್ಟೊಂದು ತಾತ್ಸಾರವೇಕೆ? ಪಾಪ ಜಾನಕಿ ಅದೆಷ್ಟು ನೋವು ತಿನ್ನುತ್ತಿದ್ದಾಳು ಎಂದು ಯೋಚಿಸಿದ ನಯನಾಳಿಗೂ ಕೂಡ ಜಾನಕಿಯ ಮೇಲೆ ಅನುಕಂಪ ಮೂಡಿತು. ಕಚೇರಿಯಲ್ಲಿ ಇದ್ದವಳು ಅಂದು ತನ್ನ ಅಮ್ಮ ನೋವು ತಿಂದಿದ್ದಕ್ಕೂ ಈ ವಿಚಾರಕ್ಕೂ ಏನಾದರೂ ಸಂಬಂಧ ಇದೆಯಾ? ಇದ್ದರೂ ಇರಬಹುದು. ಅಂದಿನಿಂದ ಅಮ್ಮ ತುಂಬಾ ಮಂಕಾಗಿದ್ದಾಳೆ, ಕೇಳಿದ್ರೆ ಏನೂ ಹೇಳುವುದಿಲ್ಲ ಎಂದು ಯೋಚಿಸಿದವಳು ಕಚೇರಿಯಿಂದ ಸೀದಾ ತನ್ನ ತಾಯಿ ಕೆಲಸ ಮಾಡುವ ಅಂಗನವಾಡಿಗೆ ಬಂದಿದ್ದಳು. ದಿಢೀರನೆ ಬಂದ ಮಗಳನ್ನು ನೋಡಿ ಸಾವಿತ್ರಿ ಅವರಿಗೆ ಆಶ್ಚರ್ಯವಾಗಿತ್ತು. ನಯನ ಎಂದಿಗೂ ಅಂಗನವಾಡಿಗೆ ಬರುತ್ತಿರಲಿಲ್ಲ. ನಯನಾಳಿಗೆ ಅವರ ತಾಯಿ ಅಂಗನವಾಡಿ ಕೆಲಸಕ್ಕೆ ಹೋಗುವುದು ಇಷ್ಟವಿರಲಿಲ್ಲ. ಇಷ್ಟು ವರ್ಷ ನನಗಾಗಿ ದುಡಿದಿದ್ದೀಯ, ಇನ್ನು ಮುಂದೆ ನಾನು ದುಡಿದು ನಿನ್ನನ್ನು ಸಾಕುತ್ತೇನೆ, ಕೆಲಸಕ್ಕೆ ಹೋಗ್ಬೇಡ, ಮನೆಯಲ್ಲಿಯೇ ಇರು ಎಂದು ನಯನ ಎಷ್ಟು ಹೇಳಿದರೂ ಸಾವಿತ್ರಿ ಅವರು ಕೇಳದೆ, ಮನೆಯಲ್ಲಿ ಒಬ್ಬಳಿಗೆ ಬೇಸರವಾಗುತ್ತದೆ, ನಿವೃತ್ತಿ ಹೊಂದುವವರೆಗೂ ನಾನು ಅಂಗನವಾಡಿಗೆ ಹೋಗುತ್ತೇನೆ ಎಂದು ಕೆಲಸಕ್ಕೆ ಹೋಗುತ್ತಿದ್ದರು. ಇಂದು ಅಲ್ಲಿಗೆ ಬಂದ ಮಗಳನ್ನು ನೋಡಿ, ನಯನಾ, ಇದೇನು ಕಚೇರಿಗೆ ಹೋಗುವುದು ಬಿಟ್ಟು ಇಲ್ಲಿ ಹೀಗೆ ಬಂದಿದೀಯಾ ಎಂದರು. ಸಾವಿತ್ರಿ, ನಿನಗೆ ಒಂದು ವಿಷಯ ಹೇಳಬೇಕಿತ್ತು, ಅದಕ್ಕೆ ಬಂದೆ ಎಂದಳು. ಹೌದಾ, ಏನು ವಿಷಯ ಎಂದರೆ, ಸಾವಿತ್ರಿ ಇಲ್ಲಿ ಬೇಡ, ಮನೆಗೆ ಹೋಗೋಣ ಬಾ ಎಂದಳು. ಅವಳ ಮಾತಿಗೆ, ನೀನು ಹೋಗಿರು, ನಾನು 5 ನಿಮಿಷ ಬರ್ತೀನಿ ಎಂದು ಹೇಳಿ ಅವಳನ್ನು ಕಳಿಸಿದವರು ನಂತರ ಮನೆಗೆ ಹೋಗಿದ್ದರು. ನಯನಾ, ಏನೋ ಹೇಳ್ಬೇಕು ಎಂದೆಯಲ್ಲ, ಏನದು ಎಂದರೆ, ಸಾವಿತ್ರಿ, ನಾನು ಹೇಳೋ ವಿಷಯ ಕೇಳಿ ನನಗೆ ಬೈಬಾರ್ದು ಮತ್ತು ಆವತ್ತು ಎದೆ ಹಿಡಿದು ಕುಳಿತಲ್ಲ ಹಾಗೆ ಮಾಡಬಾರ್ದು ಎಂದಳು ಮೆಲುವಾಗಿ. ನಯನಾ, ಮೊದಲು ಪೀಠಿಕೆ ಬಿಟ್ಟು ವಿಷಯ ಏನು ಹೇಳು ಎಂದರು. ತನ್ನ ತಾಯಿ ಮತ್ತೆ ಎಲ್ಲಿ ಅಳುತ್ತಾರೋ ಎಂದು ಅಂಜಿಕೆಯಲ್ಲಿ ರೆಹಮಾನ್ ಹೇಳಿದ ಅಷ್ಟು ವಿಷಯವನ್ನು ಹೇಳಿ ತಾಯಿಯ ಮುಖ ನೋಡಿದರೆ ಸಾವಿತ್ರಿ ಅವರ ಮುಖ ಅದಾಗಲೇ ಉರಿಯುತ್ತಿತ್ತು. ಅದನ್ನು ನೋಡಿದವಳೆ, ಅಮ್ಮ, ನನ್ನನ್ನು ಹಾಗೆ ನೋಡ್ಬೇಡ, ನಿಜವಾಗಿಯೂ ನಾನು ಅಲ್ಲಿಗೆ ಹೋಗಿಲ್ಲ, ಇದನ್ನು ರೆಹಮಾನ್ ಹೇಳಿದ್ದು ಎಂದಳು. ಮಗಳ ಮಾತು ಕೇಳಿದವರು, ನಯನ, ಸ್ಕೂಟಿ ತೆಗಿ, 5 ನಿಮಿಷ ತಯಾರಾಗಿ ಬಂದೆ ಎಂದು ಹೇಳಿ ಒಳಗೆ ಹೋಗುವವರನ್ನು ತಡೆದವಳು, ಅಮ್ಮ,
ನನ್ನ ಮಾತ್ರ ಆ ಕಡೆ ಹೋಗ್ಬೇಡ ಎಂದು ಹೇಳಿ ಇಂದು ನೀನೇ ಗಾಡಿ ತೆಗಿ ಎಂದು ಹೇಳುತ್ತಿದ್ಯಲ್ಲ, ಯಾಕೆ ಎಂದಳು ಅನುಮಾನದಲ್ಲಿ. ಯಾಕೆ ಏನು ಎನ್ನುವ ಪ್ರಶ್ನೆ ಮಾಡಬೇಡ ನಯನ. ಈಗ ಎಲ್ಲವನ್ನು ಹೇಳುವಷ್ಟು ತಾಳ್ಮೆ ನನ್ನಲ್ಲಿ ಇಲ್ಲ. ನಾನು ಈಗ ಬಂದೆ, ನೀನು ಅಷ್ಟರಲ್ಲಿ ಗಾಡಿ ತೆಗಿ ಎಂದು ಕೋಪದಲ್ಲಿ ಹೇಳಿದವರು ಬಚ್ಚಲ ಮನೆಗೆ ಮುಖ ತೊಳೆಯಲು ಹೋಗಿದ್ದರು. ಮುಂದುವರಿಯುವುದು. ಧನ್ಯವಾದಗಳು.